ಬಗ್ಗೆ ಮಾತಾಡೋದಕ್ಕೆ ನಾನು ತುಂಬಾ ಚಿಕ್ಕವಳು. ಆದರೂ ಕೂಡ ಶೂಟಿಂಗ್ ಟೈಮಲ್ಲಿ ನಾನು ಅವ್ರ ಜೊತೆ ಕಳೆದಂಥ ಕ್ಷಣಗಳು ಹಾಗೆ ಅವರಿಂದ ಕಲಿತಿದ್ದನ್ನ ನಾನು ನಿಮ್ಮೆಲ್ಲರ ಹತ್ರ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಲಹರಿ ಸಂಸ್ಥೆ ಸರ್ ಕಂಗ್ರ್ಯಾಚುಲೇಷನ್. ಹಾಗೆ ನವೀನ್ ಸರ್ ಕಂಗ್ರ್ಯಾಚುಲೇಷನ್ಸ್. 50 ಇಯರ್ಸ್, ಒಳ್ಳೊಳ್ಳೆ ಸಾಂಗ್ಗಳು, ಒಳ್ಳೊಳ್ಳೆ ಫಿಲಮ್ಗಳು, ಹಾಗೆ ಇನ್ನು ಮುಂದೆ ಕೂಡ ಇದೇ ರೀತಿಯಂತ 100 ಇಯರ್ಸ್ ಆಗಲಿ ಅಂತ ನಾನು ಆಶಿಸ್ತೀನಿ. ಮೊದಲನೇದಾಗಿ ನಾನು ನಮ್ಮ ನಿರ್ದೇಶಕರು ಚಂದ್ರು ಸರ್ ಬಗ್ಗೆ ಮಾತಾಡಲೇಬೇಕು. ಅವ್ರ ಬಗ್ಗೆ ಮಾತಾಡಬೇಕು ನಿಜವಾಗ್ಲೂ ಒಂದಿನ ಸಾಲಲ್ಲ. ಯಾಕೆಂದರೆ ಅವ್ರನ್ನ ನಾನು ನೋಡಿದ್ದೀನಿ. ರಾಮಾಯಣ ಶುರು ಆಯಿತು ನಿಂತು ಮತ್ತೆ ಶುರುವಾದಾಗ ಫಸ್ಟ್ ಕ್ಯಾಮ್ರಾದಲ್ಲಿ ಶಾರ್ಟ್ ತೆಗೆದಾಗ ಕಣ್ಣಲ್ಲಿ ನೀರನ್ನ ನಾನು ನೋಡಿದ್ದೀನಿ. ಅಂದರೆ ಒಂದು ವ್ಯಕ್ತಿ ಒಬ್ಬರು ನಿರ್ದೇಶಕರು 2 ವರ್ಷ 3 ವರ್ಷ 5 ವರ್ಷ ಕಾಯ್ತಾರೆ. ಆದರೆ ಚಂದ್ರು ಸರ್ 10 ವರ್ಷ ಕಾದು ಎಲ್ಲರೂ ಕುಗ್ದೆ ಯಾವ ತಾಳ್ಮೆನೂ ಕಳ್ಕೊಳ್ಳೆ ಎಲ್ಲ ನೋವುಗಳು ಎಲ್ಲ ಕಷ್ಟಗಳನ್ನ ತಮ್ಮ ಮನಸ್ಸಲ್ಲೇ ಇಟ್ಕೊಂಡು ಕೊನೆಗೂ ಈ ಒಂದು ಸಿನಿಮಾನ ಮುಗಿಸಿ ಕೊನೆಗೂ ಈ ಒಂದು ಸಿನಿಮಾನ ರಿಲೀಸ್ವರೆಗೂ ತಗೊಂಡು ಬಂದಿದ್ದಾರೆ, ಎಲ್ಲೂ ಬಿಡದೆ. ಸೊ ಅವ್ರಿಗೋಸ್ಕರ ನಾವೆಲ್ಲರೂ ಒಂದು ದೊಡ್ಡ ಚಪ್ಪಾಳೆನ ಕೊಡಲೇಬೇಕು ಚಂದ್ರು ಸರ್ಗೋಸ್ಕರ. ಹಾಗೆ ಅವ್ರ ತಲೆಯಲ್ಲಿ ಕುಸುಮ, ಈ ಸಿನಿಮಾದಲ್ಲಿ ನನ್ನ ಪಾತ್ರ ಕುಸುಮ ಅನ್ನೋ ಒಂದು ಪಾತ್ರನ ಮಾಡಿದ್ದೀನಿ. ಒಂದು ಹಠವಾಗಿ, ಒಂದು ಗಟ್ಟು ಮುಟ್ಟು ಹೆಂಗಸು ಅಂತಲೇ ಹೇಳ್ಬೋದು. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಡಲ್ಲ. ಅವಳಿಗೆ ಇದು ಬೇಕಂದ್ರೆ ಇದಾಗಬೇಕು, ಇದು ಬೇಡ ಅಂದರೆ ಇದು ಬೇಡ, ಒಂದು ಗಂಡಸ ರೀತಿಯಲ್ಲಿ ಇರೋವಂಥ ಒಂದು ಪಾತ್ರ ನನ್ನ ಪಾತ್ರ. ನಮ್ಮ ಚಂದ್ರು ಸರ್ಗೆ ಕುಸುಮ ಅನ್ನೋ ಪಾತ್ರ ತುಂಬಾ ಕನ್ಫ್ಯೂಷನ್ ಇತ್ತು. ಅದಕ್ಕೆ ಹೋಲೋದು ಬೇಕೇ ಬೇಕು, ನಾನು ಕುಸುಮ ಅನ್ನೋ ವಿಷಯದಲ್ಲಿ ಕಾಂಪ್ರಮೈಸ್ ಆಗಲ್ಲ ಅಂತ ತುಂಬ ಕಷ್ಟಪಟ್ಟು ನಿಂತಿದ್ರು. ಐ ಥಿಂಕ್ ಸರ್ ನಿಮ್ಮ ಕುಸುಮ ಅನ್ನೋ ಪಾತ್ರ ನೀವೇನು ಕನ್ಸ್ಕೊಂಡಿದ್ರಿ ಅದನ್ನು ನಾನು ನನಸಾಗೋದಕ್ಕೆ ನನ್ನ ಕೈಲಿ ಆದಷ್ಟು ಪ್ರಯತ್ನ ಕಷ್ಟಪಟ್ಟು ಮಾಡಿದ್ದೀನಿ. ನಿಮಗೆ ಅದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸರ್. 100%. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಸಂತೋಷ್ ಅಪ್ಪಾಜಿ, ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆ ಅಂದರೆ ಈಗ ಕ್ಯಾಮ್ರಾದಲ್ಲಿ ಆ್ಯಕ್ಟ್ ಮಾಡುವಾಗ ನೀನು ಇನ್ನೂ ಚೆನ್ನಾಗಿ ಮಾಡ್ತಿದ್ಯಾ ಅಂತ ನನಗೆ ಮೋಟಿವೇಟ್ ಮಾಡೋದಿದೆಯಲ್ಲ, ತುಂಬ ಖುಷಿ ಆಗುತ್ತೆ. ಮೇಕಪ್ ವೈಸ್ ಆಗಿರ್ಬೋದು, ನಾವು ಆ್ಯಕ್ಟ್ ಮಾಡುವಾಗ ನಮಗೆ ಇದನ್ನು ಇಂಪ್ರೂವೈಸ್ ಮಾಡ್ಕೊಳ್ಳೋದ್ರಾಗಿರ್ಬೋದು. ಆಮೇಲೆ ನಾವು ದಿನಕ್ಕೆ ತುಂಬ ಶಾರ್ಟ್ಗಳನ್ನ ತೆಗಿತಿದ್ವಿ, ಬೆಟ್ಟಗಳಲ್ಲಿ ತೆಗಿತಿದ್ವಿ, ಎಲ್ಲೆಲ್ಲೋ ತೆಗಿತಾ ಇದ್ವಿ. ಆ ಒಂದು ಜಾಗದಲ್ಲೆಲ್ಲ ನಮ್ಮ ಸಂತು ಸರ್ ಹಾಗೆ ಅವ್ರ ಟೀಮ್ ಅವ್ರು ನನಗೆ ಮಾಡ್ತಿದ್ದಂಥ ಸಪೋರ್ಟ್, ಹಾಗೆ ನಮ್ಮ ಇಡೀ ತಂಡಕ್ಕೆ ಮಾಡ್ತಿದ್ದಂಥ ಸಪೋರ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇಡೀ ಚಿತ್ರ ಜರ್ನಿಯಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ಗೋಪಿ ಅಣ್ಣ ನಿಜವಾಗ್ಲೂ ಅವ್ರ ಜೊತೆಗೆ ಕೆಲಸ ಮಾಡೋದು ತುಂಬ ಖುಷಿ ಆಗುತ್ತೆ. ನನ್ನ ಅವರ ಸೀನ್ ತುಂಬ ಇದೆ ಈ ಸಿನಿಮಾದಲ್ಲಿ. ಅವ್ರು ನನ್ನ ಪ್ರತಿ ಸೀನ್ ಮಾಡುವಾಗ ಮೇಘಮ್ಮ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದು ಸಖತ್ತಾಗಿ ಮಾಡಿದ್ದೆ ಮೇಘಮ್ಮ, ಇನ್ನೂ ಚೆನ್ನಾಗಿ ಮಾಡಿದೆ, ಡಬ್ಬಿಂಗಿಂದ ಹಿಡಿದು ಆ್ಯಕ್ಟಿಂಗಿಂದ ಹಿಡಿದು ಪ್ರತಿಯೊಂದರಲ್ಲೂ ಅವ್ರು ನನ್ನ ಜೊತೆಗೆ ನಿಂತು ನನಗೆ ಸಹಾಯ ಮಾಡಿದ್ದಾರೆ. ಇನ್ನು ಅವ್ರ ನಟನೆ ಬಗ್ಗೆ ನಾನು ಹೇಳೋಂಗೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಇಡೀ ಚಿತ್ರದ ಜರ್ನಿಯಲ್ಲಿ ನನ್ನ ಜೊತೆಗಿದ್ದು ಸಪೋರ್ಟ್ ಮಾಡಿದ್ದಕ್ಕೆ.